ನಮಸ್ಕಾರ ಸ್ನೇಹಿತರೆ, ರಾಜೇಂದ್ರ ರವಿ ಆಟೋಮೊಬೈಲ್ ಸಪೋರ್ಟ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಹೆವಿ ವಾಹನಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಆದರೆ ಅತ್ಯಂತ ಅಪಾಯಕಾರಿ ಸಮಸ್ಯೆಯ ಬಗ್ಗೆ ತಿಳಿದುಕೊಳ್ಳೋಣ. ಟಾಟಾ ಬಸ್ 1816ನಲ್ಲಿ ಬ್ರೇಕ್ ಏರ್ ಪ್ರೆಷರ್ 4 ಬಾರ್ಕ್ಕಿಂತ ಕೆಳಗೆ ಇಳಿಯುವುದು ಏಕೆ? ಈ ಸಮಸ್ಯೆ ಉಂಟಾದಾಗ ಡ್ಯಾಶ್ಬೋರ್ಡ್ನಲ್ಲಿ ಲೋ ಏರ್ ಪ್ರೆಷರ್ ವಾರ್ನಿಂಗ್ ಬರುತ್ತದೆ. ಕೆಲವೊಮ್ಮೆ ಪಾರ್ಕಿಂಗ್ ಬ್ರೇಕ್ ಸ್ವಯಂಚಾಲಿತವಾಗಿ ಲಾಕ್ ಆಗಬಹುದು. ಇದರಿಂದ ವಾಹನ ಮಧ್ಯದಲ್ಲೇ ನಿಲ್ಲುವ ಸಾಧ್ಯತೆ ಇದೆ. ಈ ವಿಡಿಯೋದಲ್ಲಿ ನಾವು ಹಂತ ಹಂತವಾಗಿ ಈ ಸಮಸ್ಯೆಯನ್ನು ಹೇಗೆ ಪತ್ತೆಹಚ್ಚಬೇಕು ಹಾಗೂ ಹೇಗೆ ಸರಿಪಡಿಸಬೇಕು ಎಂಬುದನ್ನು ನೋಡೋಣ. ಮೊದಲ ಹಂತ ಸುರಕ್ಷತೆ ಮತ್ತು ಸಮಸ್ಯೆ ದೃಢೀಕರಣ. ಯಾವುದೇ ಕೆಲಸ ಆರಂಭಿಸುವ ಮೊದಲು ಸುರಕ್ಷತೆಗೆ ಮೊದಲ ಆದ್ಯತೆ ನೀಡಿ. ವಾಹನವನ್ನು ಸಮತಟ್ಟಾದ ಸ್ಥಳದಲ್ಲಿ ನಿಲ್ಲಿಸಿ. ವೀಲ್ ಚಾಕ್ ಅಳವಡಿಸಿ. ಪಾರ್ಕಿಂಗ್ ಬ್ರೇಕ್ ಎಂಗೇಜ್ ಮಾಡಿ. ಈಗ ಎಂಜಿನ್ ಸ್ಟಾರ್ಟ್ ಮಾಡಿ. ಏರ್ ಕಂಪ್ರೆಸರ್ ಪ್ರೆಷರ್ ನಿರ್ಮಿಸುವವರೆಗೆ ಕಾಯಿರಿ. ಗವರ್ನರ್ ಕಟ್ ಔಟ್ ಪ್ರೆಷರ್ ಸಾಮಾನ್ಯವಾಗಿ 8.5 ರಿಂದ 10 ಬಾರ್ ಇರಬೇಕು. ಡ್ಯಾಶ್ಬೋರ್ಡ್ನಲ್ಲಿರುವ ಪ್ರೈಮರಿ ಮತ್ತು ಸೆಕೆಂಡರಿ ಏರ್ ಗಾಜ್ ಎರಡನ್ನೂ ಪರಿಶೀಲಿಸಿ. ನಂತರ ಎಂಜಿನ್ ಆಫ್ ಮಾಡಿ. ಇಗ್ನಿಷನ್ ಆನ್ ಇಟ್ಟುಕೊಳ್ಳಿ. ಈಗ ಬ್ರೇಕ್ ಪೆಡಲ್ ಅನ್ನು ಸಂಪೂರ್ಣ ಒತ್ತಿ ಹಿಡಿಯಿರಿ. ಗೇಜ್ ನಿಧಾನವಾಗಿ ಅಲ್ಲದೆ ವೇಗವಾಗಿ 4 ಬಾರ್ ಅಥವಾ ಅದಕ್ಕಿಂತ ಕೆಳಗೆ ಇಳಿದರೆ ವಾಹನದಲ್ಲಿ ದೊಡ್ಡ ಏರ್ ಲೀಕ್ ಇದೆ ಎಂದು ದೃಢಪಡಿಸಬಹುದು. ಎರಡನೇ ಹಂತ ಏರ್ ಲೀಕ್ ಎಲ್ಲಿದೆ? ಈಗ ಸಂಪೂರ್ಣ ವಾಹನವನ್ನು ಪರಿಶೀಲಿಸೋಣ. ಎಂಜಿನ್ ಆಫ್ ಇರುವುದರಿಂದ ಯಾವುದೇ ಹಿಸ್ಸಿಂಗ್ ಸೌಂಡ್ ಸುಲಭವಾಗಿ ಕೇಳಿಸುತ್ತದೆ. ಪರಿಶೀಲಿಸಬೇಕಾದ ಸ್ಥಳಗಳು: ಏರ್ ಕಂಪ್ರೆಸರ್ ಪೈಪ್, ಏರ್ ಡ್ರೈಯರ್, ವೆಟ್ ಟ್ಯಾಂಕ್, ಡ್ರೈ ಟ್ಯಾಂಕ್, ಏರ್ ರಿಸರ್ವೋಯರ್, nylon air pipes, brake chambers, door air cylinder, quick connect couplings, relay valve, foot brake valve, ಫ್ಲಾಶ್ ಲೈಟ್ ಬಳಸಿ ಪ್ರತಿಯೊಂದು ಜಾಯಿಂಟ್ ಪರಿಶೀಲಿಸಿ. ನಂತರ ಏರ್ ಟ್ಯಾಂಕ್ ಕೆಳಗಿರುವ ಡ್ರೈನ್ ವ್ಯಾಲ್ವ್ ತೆರೆಯಿರಿ. ಹೆಚ್ಚು ನೀರು, ಎಣ್ಣೆ, ಕಪ್ಪು ಮಣ್ಣು ಹೊರಬಂದರೆ ಏರ್ ಡ್ರೈಯರ್ ಕಾರ್ಟ್ರಿಡ್ಜ್ ಕೆಲಸ ಮಾಡುತ್ತಿಲ್ಲ. ಇದರಿಂದ ಸಂಪೂರ್ಣ ಏರ್ ಸಿಸ್ಟಮ್ ಒಳಗಿನ ವ್ಯಾಲ್ವ್ ಸೀಲ್ಗಳು ಹಾಳಾಗುತ್ತವೆ. ಮೂರನೇ ಹಂತ ಸೋಪ್ ವಾಟರ್ ಟೆಸ್ಟ್. ಕಣ್ಣುಗಳಿಗೆ ಕಾಣದ ಏರ್ ಲೀಕ್ ಕಂಡುಹಿಡಿಯಲು ಸಾಪ್ ವಾಟರ್ ಟೆಸ್ಟ್ ಅತ್ಯುತ್ತಮ ವಿಧಾನ. ಒಂದು ಸ್ಪ್ರೇ ಬಾಟಲ್ನಲ್ಲಿ ಸಾಪ್ ವಾಟರ್ ತಯಾರಿಸಿ. ಈ ಭಾಗಗಳ ಮೇಲೆ ಸ್ಪ್ರೇ ಮಾಡಿ. ಪೈಪ್ ಜಾಯಿಂಟ್, ಕನೆಕ್ಟರ್, ಬ್ರೇಕ್ ಚಾಂಬರ್, ರಿಲೇ ವ್ಯಾಲ್ವ್, ಫುಟ್ ವ್ಯಾಲ್ವ್, ಡ್ರೈನ್ ವ್ಯಾಲ್ವ್, ಡೋರ್ ಸಿಲಿಂಡರ್. ಬುಬ್ಬುಗಳು ಬಬಲ್ಸ್ ಬಂದರೆ ಅದೇ ಏರ್ ಲೀಕ್ ಇರುವ ಸ್ಥಳ. ಆದರೆ ಯಾವುದೇ ಬಬಲ್ ಕಾಣದಿದ್ದರೆ ಆಗ ಇಂಟರ್ನಲ್ ಲೀಕ್ ಇರಬಹುದು. ಫುಟ್ ಬ್ರೇಕ್ ವ್ಯಾಲ್ವ್ ಎಕ್ಸಾಸ್ಟ್ ಪೋರ್ಟ್ನಿಂದ ನಿರಂತರ ಗಾಳಿ ಹೊರಬರುತ್ತಿದ್ದರೆ ಡೆಲಿವರಿ ಪೈಪ್ ಒಂದೊಂದಾಗಿ ಡಿಸ್ಕನೆಕ್ಟ್ ಮಾಡಿ. ಯಾವ ಸರ್ಕ್ಯೂಟ್ನಿಂದ ಬ್ಯಾಕ್ ಪ್ರೆಷರ್ ಬರುತ್ತಿದೆ ಎಂಬುದು ಪತ್ತೆಯಾಗುತ್ತದೆ. ಕೆಲವೊಮ್ಮೆ ಬ್ರೇಕ್ ಚಾಂಬರ್ ಡಿಫ್ರಾಗ್ಮ್ ಹರಿದರೂ ಇದೇ ರೀತಿಯ ಸಮಸ್ಯೆ ಉಂಟಾಗುತ್ತದೆ. ನಾಲ್ಕನೇ ಹಂತ ರಿಪೇರಿ ಪ್ರಕ್ರಿಯೆ. ಈ ಟಾಟಾ ಬಸ್ 1816ನಲ್ಲಿ 2 ಪ್ರಮುಖ ಸಮಸ್ಯೆಗಳು ಕಂಡುಬಂದವು. 1. ಡೋರ್ ಪ್ನ್ಯೂಮ್ಯಾಟಿಕ್ ಏರ್ ಸಿಲಿಂಡರ್ ಸಂಪೂರ್ಣ ಏರ್ ಲೀಕ್ ಮಾಡುತ್ತಿತ್ತು. 2. ಏರ್ ಟ್ಯಾಂಕ್ ಡ್ರೈನ್ ವ್ಯಾಲ್ವ್ ಸರಿಯಾಗಿ ಸೀಲ್ ಆಗುತ್ತಿರಲಿಲ್ಲ. ಈಗ ರಿಪೇರಿ ಮಾಡೋಣ. ಮೊದಲಿಗೆ ಸಂಪೂರ್ಣ ಏರ್ ಸಿಸ್ಟಮ್ ಡ್ರೈನ್ ಮಾಡಿ. ಒಳಗೆ ಪ್ರೆಷರ್ ಉಳಿದಿರಬಾರದು. ನಂತರ ಡೋರ್ ಏರ್ ಸಿಲಿಂಡರ್ ತೆಗೆದುಹಾಕಿ. ಮೌಂಟಿಂಗ್ ಸರ್ಫೇಸ್ ಸ್ವಚ್ಛಗೊಳಿಸಿ. ಹೊಸ ಏರ್ ಸಿಲಿಂಡರ್ ಅಳವಡಿಸಿ. ಏರ್ ಪೈಪ್ ಕನೆಕ್ಷನ್ಸ್ ಸರಿಯಾಗಿ ಟೈಟ್ ಮಾಡಿ. ಮುಂದೆ ಏರ್ ಟ್ಯಾಂಕ್ ಡ್ರೈನ್ ವ್ಯಾಲ್ವ್ ತೆಗೆದು ಥ್ರೆಡ್ ಸ್ವಚ್ಛಗೊಳಿಸಿ. ಹೊಸ ಡ್ರೈನ್ ವ್ಯಾಲ್ವ್ ಅಳವಡಿಸಿ. ಥ್ರೆಡ್ ಸೀಲಾಂಟ್ ಬಳಸಿ. ಯಾವುದೇ ನೈಲಾನ್ ಪೈಪ್ ಹಳೆಯದಾಗಿದ್ದರೆ ಅದನ್ನು ಹೊಸದಾಗಿ ಬದಲಾಯಿಸಿ. ಕ್ವಿಕ್ ಕನೆಕ್ಟರ್ ಓವರಿಂಗ್ಗಳನ್ನು ಪರಿಶೀಲಿಸಿ. 5ನೇ ಹಂತ ಅಂತಿಮ ಪರೀಕ್ಷೆ. ಈಗ ಮತ್ತೆ ಎಂಜಿನ್ ಸ್ಟಾರ್ಟ್ ಮಾಡಿ. ಏರ್ ಪ್ರೆಷರ್ 10 ಬಾರ್ವರೆಗೆ ನಿರ್ಮಿಸಿ. ಮತ್ತೊಮ್ಮೆ ಸ್ಟ್ಯಾಟಿಕ್ ಲೀಕ್ ಟೆಸ್ಟ್ ಮಾಡಿ. ಬ್ರೇಕ್ ಪೆಡಲ್ ಒತ್ತಿ ಹಿಡಿಯಿರಿ. ಪ್ರೆಷರ್ ಸ್ಥಿರವಾಗಿದೆಯೇ? ಯಾವುದೇ ಹಿಸ್ಸಿಂಗ್ ಸೌಂಡ್ ಇದೆಯೇ? ಸಾಪ್ ವಾಟರ್ ಟೆಸ್ಟ್ನಲ್ಲಿ ಬಬಲ್ ಬರುತ್ತಿದೆಯೇ? ಎಲ್ಲವೂ ಸರಿಯಾಗಿದ್ದರೆ ರಿಪೇರ್ ಯಶಸ್ವಿಯಾಗಿದೆ.
ಈ ವಾಹನ ಮತ್ತೆ ಸುರಕ್ಷಿತವಾಗಿ ರಸ್ತೆಗೆ ತೆರಳಲು ಸಿದ್ಧವಾಗಿದೆ.